ಬಿಹಾರದಲ್ಲಿ ಸಿದ್ದರಾಮಯ್ಯರನ್ನ ಕಾಪಿ ಹೊಡೆದ ನಿತೀಶ್. ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಎಲ್ಲೆಲ್ಲೂ ಫೇಮಸ್ ಆಗಿದೆ. ಬಿಹಾರದಲ್ಲಿ ಸಿದ್ದರಾಮಯ್ಯರ ಕೆಲ ಗ್ಯಾರಂಟಿ ಸ್ಕೀಮ್ಗಳನ್ನ ನಿತೀಶ್ ಕಾಪಿ ಹೊಡೆದಿದ್ದಾರೆ ಎಂದು ಹೇಳಲಾಗ್ತಿದೆ. ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಎಲ್ಲೆಲ್ಲೂ ಫೇಮಸ್, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ದೂರದ ತೆಲಂಗಾಣ, ದೆಹಲಿ ಬಳಿಕ ಬಿಹಾರದಲ್ಲೂ ಕೂಡ ಗ್ಯಾರಂಟಿ ಘೋಷಣೆ. ಕರ್ನಾಟಕದ ಗೃಹ ಜ್ಯೋತಿಯನ್ನ ಕಾಪಿ ಹೊಡೆದ ನಿತೀಶ್ ಕುಮಾರ್ ಬಿಹಾರದ ಜನತೆಗೆ 125 ಯೂನಿಟ್ ಫ್ರೀ ವಿದ್ಯುತ್ ಅನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ನಿತೀಶ್. ಆಗಸ್ಟ್ 1ರಿಂದಲೇ ಜಾರಿಗೆ ಬರುವಂತೆ ಫ್ರೀ ವಿದ್ಯುತ್ ಘೋಷಣೆ. ಚುನಾವಣೆಗೆ 4 ತಿಂಗಳು ಬಾಕಿ ಇರುವಂತೆ ಆಮಿಷಗಳ ಸುರಿಮಳೆ. 125 ಯೂನಿಟ್ ವರೆಗೂ ಬಿಹಾರದ ಜನತೆಗೆ ಫ್ರೀ ಕರೆಂಟ್ ಅಂತೆ. 125 ಯೂನಿಟ್ ದಾಟಿದ್ರೆ ಹೆಚ್ಚುವರಿ ಯೂನಿಟ್ಗೆ ಮಾತ್ರ ಬಿಲ್ ಪಾವತಿಯಂತೆ. 1.67 ಕೋಟಿ ಕುಟುಂಬಗಳಿಗೆ ಪ್ರಯೋಜನ ಎಂದ ಸಿಎಂ ನಿತೀಶ್. ಇನ್ನು ಮುಂದಿನ 3 ವರ್ಷಗಳವರೆಗೆ ಈ ಯೋಜನೆ ಜಾರಿ ಎಂದ ನಿತೀಶ್. ಬಿಹಾರದಲ್ಲಿ ಸಿದ್ದರಾಮಯ್ಯರ ಗ್ಯಾರಂಟಿ ಸ್ಕೀಮ್ಗಳನ್ನು ಕಾಪಿ ಹೊಡೆಯಲಾಗ್ತಾ ಇದೆ. ಬಿಹಾರ ಎಲೆಕ್ಷನ್ ಇನ್ನೇನು ಬೆರಳೆಣಿಕೆ ತಿಂಗಳುಗಳಲ್ಲಿ ಆಗುವಂತಹದ್ದು. ಈಗಾಗಲೇ ಎಲ್ಲಾ ತರಹದ ಚುನಾವಣಾ ಪ್ರಚಾರಗಳು ಕೂಡ ಬಿಹಾರದ ಅಖಾಡದಲ್ಲಿ ನಡೀತಾ ಇದೆ. ಒಂದು ಕಡೆ ನಿತೀಶ್ ಕೇಂದ್ರದ ಮೈತ್ರಿ ಸರ್ಕಾರ ರಚನೆ ಮಾಡಿಕೊಂಡು ಮೋದಿ ಪ್ರಭಾವವನ್ನು ಕೂಡ ಬಿಹಾರದ ಎಲೆಕ್ಷನ್ ನಲ್ಲಿ ಬಳಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ. ಇನ್ನು ನಿತೀಶ್ ಕುಮಾರ್ ಅವರ ರಾಜಕೀಯದ ಇತಿಹಾಸ ಅವಕಾಶವಾದಿ. ಎಲೆಕ್ಷನ್ ಸಂದರ್ಭದಲ್ಲಿ ವಾತಾವರಣ ಹೆಂಗಿರ್ತಾವೋ ಆ ವಾತಾವರಣಕ್ಕೆ ತಕ್ಕನಾದ ಎಲ್ಲಾ ತರಹದ ಬದಲಾವಣೆಯನ್ನ ತನ್ನಲ್ಲಿ ತೆಗೆದುಕೊಳ್ಳಬಲ್ಲ ಶಕ್ತಿ ಇರತಕ್ಕಂತಹ ನಾಯಕ ಬಿಹಾರದಲ್ಲಿ. ಸೊ ಈ ಬಾರಿ ಆಡಳಿತ ವಿರೋಧಿ ಅಲೆ ಬಿಹಾರದಲ್ಲಿ ಇದ್ರೂ ಕೂಡ ಎಲ್ಲಿವರೆಗೂ ಅಂತ ಹೇಳಿದ್ರೆ, ದೇಶದಲ್ಲಿ ಉಗ್ರರ ಅಟ್ಟಹಾಸ ನಡೆದಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಉಗ್ರವಾದಿಗಳ ಅಟ್ಟಹಾಸದಲ್ಲಿ ಸಾಕ್ಷಿಯಾದ ನೆಲಕ್ಕೆ ಹೋಗದೆ ಬಿಹಾರಕ್ಕೆ ಹೋದ್ರ ಕಾರಣ ಅಲ್ಲಿನ ಎಲೆಕ್ಷನ್ ಅನ್ನ ಮುಂದಿಟ್ಟುಕೊಂಡು, ಸೊ ಈಗಾಗಲೇ ಎಲೆಕ್ಷನ್ನ ಎಲ್ಲ ತಯಾರಿ ನಡೀತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಪಂಚ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡ್ತೋ, ಅದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದೆ ಇಟ್ಕೊಂಡು ಈ ಬಾರಿ ಬಿಹಾರದ ಎಲೆಕ್ಷನ್ ಗೆಲ್ಲೋದಕ್ಕೆ ನಿತೀಶ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಗೃಹ ಜ್ಯೋತಿ ಏನಿದಾವೋ 500 ಯೂನಿಟ್ ವರೆಗೂ ಕೂಡ, ಅದಕ್ಕಿಂತ ಹೆಚ್ಚುವರಿ ಏನಾದರೂ 500 ಯೂನಿಟ್ ಅಲ್ಲ, ಅದರಲ್ಲಿ ಒಂದಷ್ಟು ಬದಲಾವಣೆಗಳಿದ್ದಾವೆ. 125 300 ಯೂನಿಟ್ ಹತ್ತತ್ರ ಫ್ರೀ ಆಗಿ ಬರುತ್ತೆ ಕರ್ನಾಟಕದಲ್ಲಿ. ಬಿಹಾರದಲ್ಲಿ ಹೆಂಗಂತ ಹೇಳಿದ್ರೆ 125 ಯೂನಿಟ್ ಫ್ರೀ ಆಗಿ ಬಳಸಿಕೊಳ್ಳಬಹುದು. ಇನ್ನು ಹೆಚ್ಚುವರಿ ವಿದ್ಯುತ್ತನ್ನು ಬಳಕೆ ಮಾಡಿದ್ರೆ ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕು. ಈಗಾಗಲೇ ತೆಲಂಗಾಣದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ವರ್ಕೌಟ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ಗಳು ವರ್ಕೌಟ್ ಆಗಿದೆ. ಅದರ ಅರ್ಥ ಜನರಿಗೆ ಉಚಿತವಾದಂತಹ ಸ್ಕೀಮ್ಗಳ ಆಸೆಗಳನ್ನು ತೋರ್ಪಡಿಸಿದ್ರೆ ಮತ ಸೆಳೆಯಬಹುದು ಎನ್ನುವಂಥ ಅಂದಾಜಿನಲ್ಲೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಈ ತರಹದೊಂದು ನಿರ್ಧಾರ ಕೈ ಹಾಕಿದ್ದಾರೆ. ವಿರೋಧ ಪಕ್ಷದವರು ಅರ್ಥಾತ್ ಬಿಜೆಪಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನೇ ಅಪಹಾಸ್ಯ ಮಾಡುವಂತಹ ಪ್ರವೃತ್ತಿಗೆ ಇಳಿದಿದ್ರು. ಆದರೆ ಮೈತ್ರಿ ಸರ್ಕಾರದ ಒಂದು ಭಾಗವೇ ಆಗಿರ್ತಕ್ಕಂತಹ ನಿತೀಶ್ ಕುಮಾರ್ ಅವರೇ ಈ ತರಹದ ಗ್ಯಾರಂಟಿ ಸ್ಕೀಮ್ಗಳನ್ನು ಬಿಹಾರದಲ್ಲಿ ತರಬೇಕು ಎನ್ನುವಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಈಗ ವಿಪಕ್ಷದವರು ಏನು ಹೇಳ್ತಾರೆ? ನಿಜಕ್ಕೂ ಕೂಡ ಗ್ಯಾರಂಟಿ ಸ್ಕೀಮ್ ವರ್ಕೌಟ್ ಆಯ್ತಾ? ಹಾಗಾದರೆ ಸಿದ್ದರಾಮಯ್ಯರ ಮಾಸ್ಟರ್ ಪ್ಲಾನ್ ಅನ್ನ ಅನುಸರಿಸುವಂತಹ ಒಂದು ವಿಭಾಗ ಇದೆ ಅನ್ನೋದು ಈಗ ಸಾಬೀತಾಯಿತು. ಇದು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟ ಅದರಲ್ಲೂ ಕೂಡ ಗ್ಯಾರಂಟಿ ಸ್ಕೀಮನ್ನು ನಿತೀಶ್ ಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಈವರೆಗೂ ಗಮನಿಸ್ತಾ ಇದ್ರಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.